Good morning, students. Welcome back to Kannada class. Today we are going to start page number 14, grammar part. In last class, we learned tenses, means kalagalu. Kalagalu, the past tense means bhutakala, present tense means vartamana kala, then future tense, that is ಭವಿಷ್ಯತ್ ಕಾಲ ಅಲ್ವಾ. ಈಗ ಲಾಸ್ಟ್ ಕ್ಲಾಸಲ್ಲಿ ನಿಮಗೆ ಎಕ್ಸ್ಪ್ಲನೇಷನ್ ವಿಡಿಯೋ ಪ್ಲಸ್ ಸೆಂಟೆನ್ಸನ್ನು ನಾನು ನಿಮಗೆ ಸೆಂಡ್ ಮಾಡಿದ್ದೇನೆ. ಸೇಮ್ ರಿಲೇಟೆಡ್ ಇರತಕ್ಕಂತಹ ಟೆನ್ಸಸ್ಸನ್ನು ತಿಳಿಸುವಂತಹ ಒಂದು ಪ್ಯಾರವನ್ನು ನಿಮಗೆ ಇಲ್ಲಿ ಅಭ್ಯಾಸಕ್ಕೋಸ್ಕರ ಕೊಟ್ಟಿದ್ದಾರೆ. ಪೇಜ್ ನಂಬರ್ 114 114 ಪೇಜ್ ನಂಬರ್ 114 ಓಪನ್ ಮಾಡಿ ಮಕ್ಕಳೇ. ಅದರಲ್ಲಿ ನಾನೀಗಾಗಲೇ ನಿಮಗೆ ಆನ್ಸರನ್ನು ಬರೆದು ಕಳಿಸಿದ್ದೇನೆ. ಇಲ್ಲೂ ಕೂಡ ಯಾವ ರೀತಿಯಾದಂತಹ ಟೆನ್ಸನ್ನು ಅಂದರೆ ಕಾಲಗಳನ್ನು ನಾವು ಗುರುತಿಸ್ಬೋದು, ಇದನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ಇದನ್ನು ಯಾವ ರೀತಿ ಬರೆದಿದ್ದೀನಿ ನಾನು ಅನ್ನೋದನ್ನು ಈಗ ನಾವು ತಿಳ್ಕೋಬೇಕು. ಓಕೆನಾ. ಫಸ್ಟು ಒಂದು ಮಾಡೆಲ್, ಆಲ್ರೆಡಿ ಒಂದು ಮಾಡೆಲ್ ಗಿವನ್. ಸಿ ಫಸ್ಟ್ ಒನ್, ಪಡೆದನು, ಪಡೆಯುತ್ತಾನೆ, ಪಡೆಯುವನು. ಆಲ್ರೆಡಿ ಗಿವನ್ 3 letters, 3 words. ಸಿ ಪಡೆದನು, ದ ಫಾರ್ಮೇಷನ್ ಇಸ್ ದೇರ್. ದ ಫಾರ್ಮೇಷನ್ ಇತ್ತು ಅಂದರೆ ನಾನೀಗಾಗಲೇ ನಿಮಗೆ ಹೇಳಿದ್ದೇನೆ, ಪಡೆದನು ಅಂದರೆ ಅದು ಭೂತಕಾಲ, ಮೀನ್ಸ್ ಪಾಸ್ಟ್ ಟೆನ್ಸ್. ಪಡೆಯುತ್ತಾನೆ, ಈಗ ಪಡಿತಾನೆ ಅವನು ಅಂದರೆ ದಟ್ ಈಸ್ ಪ್ರೆಸೆಂಟ್ ಟೆನ್ಸ್, ಅಂದರೆ ವರ್ತಮಾನ ಕಾಲ ಅಂತೇಳಿ ಕನ್ನಡದಲ್ಲಿ ಕರಿತೇವೆ. ದೆನ್ ಥರ್ಡ್ ಒನ್, ಪಡೆಯುವನು ಅಂದರೆ ಮುಂದೆ ಪಡಿತಾನೆ ಅವನು. ನಾಳೆ ಇರ್ಬೋದು, ನಾಳಿದ್ದಿರ್ಬೋದು, ಮುಂದೆ ಒಂದು ತಿಂಗಳಾದಮೇಲೆ ಇರ್ಬೋದು, ಮುಂದೆ ನಡೆಯುವಂತಹ ಕೆಲಸ. ಪಡೆಯುವನು ದಟ್ ಈಸ್ ಫ್ಯೂಚರ್ ಟೆನ್ಸ್, ಅಂದರೆ ಭವಿಷ್ಯತ್ ಕಾಲ. ಓಕೆ ಮಕ್ಕಳೇ. ಸೇಮ್ ಅದೇ ರೀತಿ ನಡೆದನು, ಆರಿದನು, ಬರೆದನು, ಓಡಿದನು, ಆಡಿದನು, ಹೀಗೆ 5 ವರ್ಡ್ಸನ್ನು ನಿಮಗೆ ಕೊಟ್ಟಿದ್ದಾರೆ. ಇದನ್ನು ಸೇಮ್ ಇವೆಲ್ಲ ಕೂಡ ಯಾವ ಟೆನ್ಸಲ್ಲಿದೆ? ಫಾಸ್ಟ್ ಟೆನ್ಸಲ್ಲಿದೆ, ಅಂದರೆ ಭೂತಕಾಲದಲ್ಲಿ ಇದ್ದಾವೆ. ಈಗಾಗಲೇ ನಡೆದು ಹೋಗಿದೆ. ನಡೆದನು, ದನು ಅಂದರೆ ನಡೆದಿದ್ದಾನೆ, ಯಾವಾಗಲೂ ನಿನ್ನೆ ಇರ್ಬೋದು, ಮೊನ್ನೆ ಇರ್ಬೋದು, ಅದಕ್ಕೆ ಮೊದಲು 1 ವರ್ಷದ ಹಿಂದೆ ಇರ್ಬೋದು, ಒಟ್ಟಿನಲ್ಲಿ ನಡೆದು ಹೋಗಿರ್ತಕ್ಕಂತಹ ಕತೆ ಇದು. ಅಂದರೆ ಭೂತಕಾಲ ಅಂದರೆ ಪಾಸ್ಟ್ ಟೆನ್ಸ್. ಈಗ ನಾವು ಅದನ್ನು ವರ್ತಮಾನ ಕಾಲಕ್ಕೆ ತಗೋಬೇಕೀಗ. ವರ್ತಮಾನ ಕಾಲ ಮೀನ್ಸ್ ಪ್ರೆಸೆಂಟ್ ಟೆನ್ಸ್. ನಡೆದನು, ನಡೆಯುತ್ತಾನೆ. ಓಕೆ. ಅದನ್ನೇ ಭವಿಷ್ಯತ್ ಕಾಲಕ್ಕೆ ಹೇಳಿದಾಗ ನಡೆಯುವನು. ಓಕೆ. ದೆನ್ ಗೋ ಟು ನೆಕ್ಸ್ಟ್ ವರ್ಡ್, ಆರಿದನು ಅಂದರೆ ಹಾರಿದನು, ಅಂದರೆ ಜಂಪ್ ಮಾಡಿದನು, ಮೇಲೆ ಹಾರ್ಕೊಂಡು ಹೋದನು ಅಂತ ಹೇಳ್ತಾರಲ್ವ, ಆ ವರ್ಡ್ ಇದು. ಅಂದರೆ ಆರಿದಾನೆ, ಯಾವಾಗಲೂ ಗೊತ್ತಿಲ್ಲ. ಹನುಮನು ಆರಿದನು, ಏನನ್ನ? ಸಮುದ್ರವನ್ನು ಅಂತ ನಾವು ಹೇಳ್ತೇವೆ. ಅಂದರೆ ಆರಬಿಟ್ಟಿದ್ದಾನೆ ಈಗಾಗಲೇ. ಇದು ಪ್ರೆಸೆಂಟ್ ಟೆನ್ಸ್ಗೆ ಚೇಂಜ್ ಮಾಡಿ ಆರುತ್ತಾನೆ. ಈಗ ಆರ್ತಾನೆ ಅಂತ, ನಾಳೆ ಆರ್ತಾನೆ ಅಂತಲ್ಲ, ಈಗ ಆರ್ತಾನೆ. ಅಟ್ ಪ್ರೆಸೆಂಟ್ ಈ ವರ್ಕ್ ನಡೆಯುತ್ತೆ. ಓಕೆ. ಸೊ ದಿಸ್ ಇಸ್ ಪ್ರೆಸೆಂಟ್ ಟೆನ್ಸ್, ಅಂದರೆ ವರ್ತಮಾನ ಕಾಲ. ದೆನ್ ಆರುವನು, ದಿಸ್ ಇಸ್ ಫ್ಯೂಚರ್ ಟೆನ್ಸ್, ಭವಿಷ್ಯತ್ ಕಾಲ. ಯಾವಾಗ ಆರ್ತಾನೋ ಗೊತ್ತಿಲ್ಲ, ಹಾರುವನು. ದೆನ್ ಬರೆದನು, ಈಗಾಗಲೇ ಬರೆದು ಬಿಟ್ಟಿದೀಯ ನೀನು, ಸೊ ಫಾಸ್ಟ್ ಟೆನ್ಸ್ ಅಂದರೆ ಭೂತಕಾಲ. ಬರೆಯುತ್ತಾನೆ, ಅವನು ಇವತ್ತು ಈಗ ಬರಿತಾನೆ, ಅದು ಪ್ರೆಸೆಂಟ್ ಟೆನ್ಸ್ ಅಂದರೆ ವರ್ತಮಾನ ಕಾಲ. ಬರೆಯುವನು ಅದು ಭವಿಷ್ಯತ್ ಕಾಲ, ಮೀನ್ಸ್ ಫ್ಯೂಚರ್ ಟೆನ್ಸ್. ಬರಿತಾನೆ, ಬರೆಯುವನು ಅಂತ ಹೇಳಬೇಕು ನಾವು. ಬರಿತಾನೆ ಅಂದರೆ ನಾಳೆ ಅಂತಲ್ಲ, ಬರೆಯುವನು ಅಂದರೆ ಅದು ಫ್ಯೂಚರ್. ವಾ ಫಾರ್ಮೇಷನ್ ಇತ್ತು ಅಂತಂದರೆ ಅದು ಫ್ಯೂಚರ್. ದೆನ್ ಓಡಿದನು, ಓಡಿದನು ಅಂದರೆ ಅವನಿಗಾಗಲೇ ರನ್ ಅಂದರೆ ರನ್ ಮಾಡಿಬಿಟ್ಟಿದ್ದಾನೆ, ಓಡಿಬಿಟ್ಟಿದ್ದಾನೆ ಮೊದಲೇ, ಅದಕ್ಕೆ ಅದು ಪಾಸ್ಟ್ ಟೆನ್ಸ್. ಓಡುತ್ತಾನೆ, ತಾ ಫಾರ್ಮೇಷನ್ ಅಂದರೆ ಏನು? ಪ್ರೆಸೆಂಟ್ ಟೆನ್ಸ್, ವರ್ತಮಾನ ಕಾಲ. ಮತ್ತು ಓಡುವನು ಅದು ಫ್ಯೂಚರ್ ಟೆನ್ಸ್. ಹಾಡಿದನು ಅಂದರೆ ಆಡಿದನು ಅಂದರೆ ಆಟ ಆಡಿದ್ನು ಅಂತ. ಈಗಾಗಲೇ ಹಾಡಿದಾನೆ, ನೆನ್ನೆನೋ ಮೊನ್ನೆನೋ ಹಾಡಿಬಿಟ್ಟಿದ್ದಾನೆ. ಸೊ ಅಂದರೆ ಇದು ವರ್ಕು ನಡೆದು ಹೋಗಿದೆ. ಸೊ ಪಾಸ್ಟ್ ಟೆನ್ಸ್ ಅಂದರೆ ಭೂತಕಾಲ ಅಂತ ಕನ್ನಡದಲ್ಲಿ ಕರಿತೇವೆ. ದೆನ್
ಸೆಕೆಂಡ್, ಅದನ್ನು ನಾವು ವರ್ತಮಾನ ಕಾಲಕ್ಕೆ ಬದಲಾಯಿಸಬೇಕು. ಪ್ರೆಸೆಂಟ್ ಟೆನ್ಸ್ಗೆ ಆಡುತ್ತಾನೆ, ಈಗ ಆಡ್ತಾನೆ. ಆಡುವನು ಫಾರ್ಮೇಷನ್ ಇತ್ತು ಅಂದರೆ ಅದು ಭವಿಷ್ಯತ್ ಕಾಲ, ಫ್ಯೂಚರ್ ಟೆನ್ಸ್ ಅಂತ ನಾವು ತಿಳ್ಕೋಬೇಕು. ಅರ್ಥ ಆಯ್ತಾ ಮಕ್ಕಳೇ? ಇದೇ ರೀತಿ ಯಾವುದೇ ವರ್ಡನ್ನು ನಿಮಗೆ ಕೊಟ್ಟಿರ್ಬೋದು, ಅದನ್ನು ನೀವು ಭೂತಕಾಲನ, ವರ್ತಮಾನ ಕಾಲನ ಅಥವಾ ಭವಿಷ್ಯತ್ ಕಾಲನ ಅಂತ ಹೇಳಿ ಗುರುತಿಸಬೇಕು ಈ ವರ್ಡ್ಸನ್ನು, ಈ ಕ್ರಿಯಾಪದಗಳನ್ನು. ಅರ್ಥ ಆಗ್ತಾ ಇದೆಯಾ? ಇದು ಅಂದರೆ ನಿಮಗೆ ಒಂದು ಸೆಂಟೆನ್ಸನ್ನು ಕೊಟ್ಟು, ಈಗ ಫಾರ್ ಎಕ್ಸಾಂಪಲ್, ರಾಜನು ಸಾಮ್ರಾಜ್ಯವನ್ನು ಆಳಿದನು. ನೀವು ಕ್ರಿಯಾಪದವನ್ನು ತಗೋಬೇಕು, ವರ್ಬನ್ನು ತಗೊಳ್ಳಿ. ಅಲ್ಲೇನಿದೆ? ಆಳಿದನು ಅಂದರೆ ಮೊದಲು ಆಳ್ಬಿಟ್ಟಿದ್ದಾನೆ ಅದನ್ನು, ಅಂದರೆ ಅದು ಫಾಸ್ಟ್ ಟೆನ್ಸಲ್ಲಿದೆ. ಇದನ್ನು ನೀವು ವರ್ತಮಾನ ಕಾಲಕ್ಕೆ ಬದಲಾಯಿಸಿ, ಮೇಲಿನ ವಾಕ್ಯವನ್ನು ವರ್ತಮಾನ ಕಾಲಕ್ಕೆ ಬದಲಾಯಿಸಿ ಅಂತ ಕೊಡ್ಬೋದು. ಆಗ ನೀವೇನು ಮಾಡ್ತೀರಾ? ರಾಜನು ಸಾಮ್ರಾಜ್ಯವನ್ನು ಆಳುತ್ತಾನೆ, ಈಗ ಆಳ್ತಾನೆ. ಫ್ಯೂಚರ್ ಟೆನ್ಸ್ಗೆ ಅದೇ ವರ್ಡನ್ನು ಅದೇ ಸೆಂಟೆನ್ಸನ್ನು ಚೇಂಜ್ ಮಾಡಿದಾಗ ರಾಜನು ಸಾಮ್ರಾಜ್ಯವನ್ನು ಆಳುವನು. ಅರ್ಥ ಆಗ್ತಾ ಇದೆಯಾ? ಹೀಗೆ ಸೆಂಟೆನ್ಸನ್ನು ಕೊಟ್ಟಾಗ ಅದು ಯಾವ ಕಾಲಕ್ಕೆ ಬದಲಾಯಿಸಬೇಕು ಅಂತ ಕೇಳಿರ್ತೀವಿ, ಅದೇ ಕಾಲಕ್ಕೆ ಕ್ರಿಯಾಪದವನ್ನು ಮಾತ್ರ ಬದಲಾಯಿಸಬೇಕಷ್ಟೆ. ಬೇರೆ ಆಬ್ಜೆಕ್ಟ್, ಕರ್ತೃ ಮತ್ತು ಕರ್ಮಪದ ಚೇಂಜ್ ಆಗೋದಿಲ್ಲ. ಓಕೆ ಮಕ್ಕಳೇ? ಈಗ ನೆಕ್ಸ್ಟ್ ರೂಮ್ ಏನಲ್ಲಿ ನೋಡಿ, ಇಲ್ಲಿ ಸರಿಯಾದ ಪದಗಳನ್ನು ಜೋಡಿಸಿ ವಾಕ್ಯವನ್ನು ರಚಿಸಬೇಕು. ಕರೆಕ್ಟ್ ಸೂಟಬಲ್ ವರ್ಡ್ ಯಾವುದಕ್ಕೆ ಸೂಟ್ ಆಗುತ್ತೆ, ಇದನ್ನು ನಾವೇನು ಮಾಡಬೇಕೀಗ? ಹೊಂದಿಸ್ಬೇಕು, ಜಾಯಿನ್ ಮಾಡಬೇಕು. ಈಗ ರೈತನ ಕೆಲಸ ಏನು? ಹೊಲವನ್ನು ಉತ್ತರು ಅಂದರೆ ಉತ್ತಿದನು ಅಂದರೆ ಅದು ಫಾಸ್ಟ್ ಟೆನ್ಸ್. ಉತ್ತರು ಈಗ ಉಳುತ್ತಿದ್ದಾರೆ ಅಥವಾ ಉತ್ತರು ಅಂತ ಇಲ್ಲಿ ಕೊಟ್ಟಿದ್ದಾನೆ, ಇದು ಕೂಡ ಫಾಸ್ಟ್ ಟೆನ್ಸ್ ಬರುತ್ತೆ. ಮಕ್ಕಳು ಹಾಡನ್ನು ಆಡಿದರು. ದ ಫಾರ್ಮೇಷನ್ ಫಾಸ್ಟ್ ಟೆನ್ಸ್ ಅಂದರೆ ಭೂತಕಾಲ. ಓಕೆ. ದೆನ್ ಥರ್ಡ್ ಒನ್, ಗುರುಗಳು ಪುಸ್ತಕವನ್ನು ಓದಿದರು. ದ ಫಾರ್ಮೇಷನ್ ಇಸ್ ದರ್, ದಿಸ್ ಇಸ್ ಆಲ್ಸೋ ಫಾಸ್ಟ್ ಟೆನ್ಸ್. ಓಕೆ. ಶಿಲ್ಪಿಗಳು ವಿಗ್ರಹಗಳನ್ನು ಕೆತ್ತಿದರು. ದ ಫಾರ್ಮೇಷನ್ ಇಸ್ ದರ್, ದಿಸ್ ಇಸ್ ಆಲ್ಸೋ ಫಾಸ್ಟ್ ಟೆನ್ಸ್ ಅಂದರೆ ಭೂತಕಾಲ. ದೆನ್ ರಾಜರು ರಾಜ್ಯವನ್ನು ಆಳಿದರು ಅಂದರೆ ಆಳಿದರು, ದ ಫಾರ್ಮೇಷನ್ ಇದು ಕೂಡ ಪಾಸ್ಟ್ ಟೆನ್ಸ್, ಭೂತಕಾಲ. ಅರ್ಥ ಆಗ್ತಾ ಇದೆಯಾ? ಈ ವರ್ಡ್ಸನ್ನು ಭೂತಕಾಲ ಯಾವುದು, ಭವಿಷ್ಯತ್ ಕಾಲ ಯಾವುದು ಮತ್ತು ವರ್ತಮಾನ ಕಾಲ ಯಾವುದು ಅನ್ನೋದನ್ನು ಮೊದಲು ನಿಮಗೆ ಗುರುತಿಸೋದಕ್ಕೆ ಬರಬೇಕು ಮಕ್ಕಳೇ. ಓಕೆ. ಇಷ್ಟನ್ನು ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಇದನ್ನು ಎಕ್ಸಾಮ್ಗೆ ಇಂಪಾರ್ಟೆಂಟ್ ಇರುತ್ತೆ, ಸೊ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಏನೇ ಡೌಟ್ ಇದ್ದರೂ ಲೈವ್ ಕ್ಲಾಸಲ್ಲಿ ಕೇಳಿ, ನಾನು ಕ್ಲಿಯರ್ ಮಾಡ್ತೇನೆ. ಓಕೆ. ಥ್ಯಾಂಕ್ ಯು.